ನಮಸ್ಕಾರ. ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಧಾರವಾಡದ ನಿತಿನ್ ಅನ್ನೋರ ಮಗ ಅಳಿಯ ಅಳಿಯನ ಮಗನ ಜಾತಕದ ವಿಶ್ಲೇಷಣೆ ಮಾಡೋಣ. ಹೌದಾ? ಪುನರ್ವಸು ನಕ್ಷತ್ರ, ಕರ್ಕ ರಾಶಿ, ಓಕೆ, ಕರ್ಕ ರಾಶಿ ಹಾಗೂ ಕುಂಭ ಲಗ್ನದಲ್ಲಿ ಜನನ. ಹೌದಾ? ನಾವು ಯಾವಾಗ್ಲೂ ರಾಶಿ ಮೇಲೆ ಹೋಗ್ಬಾರ್ದು. ರಾಶಿ ಮೇಲೆ ಭವಿಷ್ಯ ಹೇಳಕ್ಕಾಗಲ್ಲ, ಜ್ಯೋತಿಷ್ಯ ಹೇಳಲ್ಲ. ಚಂದ್ರ ಕುಂಡ್ಲಿ ಅಂತಾರೆ. ನಾವು ಲಗ್ನ ಕುಂಡ್ಲಿ ಅಂದರೆ ಜ್ಯೋತಿಷ್ಯವನ್ನ ನಿರ್ಣಯ ಮಾಡಬೇಕು. ಹಾಗಾಗಿ ಇದು 1ನೇ ಮನೆ ಆಯ್ತು. 2ನೇ ಮನೆಯಲ್ಲಿ ಕುಜ ಇದ್ದಾನೆ, 23 ಡಿಗ್ರಿ ಇದ್ದಾನೆ. ಕುಜ ಯಾರು? 3ನೇ ಮನೆ ಡಿಗ್ರಿ ಸ್ವಾಮಿ. ಹಾಗಾಗಿ ಸ್ವಲ್ಪ ದುಡ್ಡಿನಲ್ಲಿ ವಿಳಂಬ ಆಗೋ ಚಾನ್ಸಸ್ ಬಹಳ ಇರುತ್ತೆ ಬರೋದು. ಓಕೆ. 2ನೇದು ಬಂದ್ಬಿಟ್ಟು ಕುಜ ಉಗ್ರ. ಸ್ವಲ್ಪ ಮಾತಿನಲ್ಲಿ ಉಗ್ರತನ ಹೆಚ್ಚಿಗೆ ಆಗುತ್ತೆ. ಮಾತು ಬಹಳ ಶಡುವು ಇರ್ತಾವು, ಬಹಳ ಶಾರ್ಪ್ ಇರ್ತಾವು, ಬಹಳ ಹಾರ್ಡ್ ಇರ್ತಾವು, ಬಹಳ ಟಾಕಟಿವ್ ಇರ್ತಾನ ಅಂತ ಹೇಳ್ತಾ, ಓಕೆ. 4ನೇ ಮನೆಯಲ್ಲಿ ರಾಹು ಇದ್ದಾನೆ. ತಾಯಿಗೆ ಬಹಳ ಅಂದ್ರೆ ಬಹಳ ಒಳ್ಳೇದು. ತಾಯಿಗಾಗ್ಲಿ ತಂದೆಗಾಗ್ಲಿ ಬಹಳ ಒಳ್ಳೇದು 4ನೇ ಮನೆ ರಾಹು. ಅದು ಶುಕ್ರಾಚಾರ್ಯರ ಮನೆಯಲ್ಲಿದೆ. ಅಂದ್ರೆ ವೃಷಭ ಮನೆ ಶುಕ್ರಾಚಾರ್ಯರ ಮನೆ. ಹೌದಾ? ಶುಕ್ರಾಚಾರ್ಯರ ಅನುಯಾಯಿ ಇವನು ರಾಹು, ಅವರ ಶಿಷ್ಯ. ಹಾಗಾಗಿ ದಾನವರ ಗುರು ಯಾರು? ಶುಕ್ರಾಚಾರ್ಯ. ಶುಕ್ರನ ಮನೆಯಲ್ಲಿ ರಾಹು ಬಂದ್ರೆ ಉಚ್ಚ ಸ್ಥಾನ ಇರುತ್ತೆ ಹೇಳ್ತೀವಿ ನಾವು. ಇದು ಉಚ್ಚ, ಯಾವ್ದಿದು? ಉಚ್ಚ ಸ್ಥಾನ. ಹೌದಾ? ಇಲ್ಲೇ ಇವ್ರಿಗೆ ಪ್ರಾಪರ್ಟಿ ಆಗ್ಲಿ, ಮೂವೇಬಲ್, ಇಮ್ಮೂವೇಬಲ್ ಎಲ್ಲವನ್ನೂ ಇವ್ರಿಗೆ ಈ ರಾಹು ಕೊಡ್ತಾನೆ. ಆದ್ರೆ ಒಂದು ವೇಳೆ ನಿಮ್ಗೆ ಯಾವ್ದಾದ್ರು ಒಂದು ಆಸ್ತಿ, ಹಳೆಯ ಆಸ್ತಿ ಬರೋದಿದ್ರೆ 100% ಈ ಹುಟ್ಟಿದ ಮೇಲೆ 100% ಆ ಆಸ್ತಿ ಬಂದೇ ಬರುತ್ತೆ. ಹಾಗಾಗಿ ರಾಹು ಇಲ್ಲಿ ಯಾವುದೇ ರೀತಿ ನೀವು ರಾಹು ಶಾಂತಿ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ. 6ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಚಂದ್ರ ದೊಡ್ಡ ವಿರೋಧಿ. ಕುಂಭ ಲಗ್ನದ ವಿರೋಧಿಗಳು ಇಬ್ರು ಅಗದಿ ಡೆಡ್ ಅಪೋಸಿಟ್. ಯಾರ್ಯಾರಪ್ಪ ಅಂದ್ರೆ ಚಂದ್ರ ಮತ್ತು ಸೂರ್ಯ. ಹೌದಾ? ಇಲ್ಲಿ ಚಂದ್ರ ಇಲ್ಲಿ 6ನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ವಿಪರೀತ ರಾಜಯೋಗ. ಏನ್ ಮಾಡ್ತಾನ? ವಿಪರೀತ ರಾಜಯೋಗ ಇಲ್ಲೇ ಕೊಟ್ಟ ಚಂದ್ರನಿಂದ. 2 ಡಿಗ್ರಿ ಇದ್ದಾನೆ. ಹೆಚ್ಚಿಗೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಬೇಡ. ಬಟ್ ವಿಪರೀತ ರಾಜಯೋಗದಿಂದ ಚಂದ್ರನಿಂದ ಪಡ್ಕೋತಾರೆ. ಹಾಗಾಗಿ ನೋಡಿ, ನೆಕ್ಸ್ಟ್ ಶುಕ್ರ 9ನೇ ಮನೆಯಲ್ಲಿ ಶುಕ್ರ ತನ್ನ ಸ್ವಂತ ಮನೆಯಲ್ಲಿ 21 ಡಿಗ್ರಿಯಲ್ಲಿ ಇದ್ದಾನೆ. ಹಾಗಾಗಿ ಬಹಳ ಲಕ್ಕಿನು. 9ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿ ಬರೋದು, ಇಲ್ಲ 5ನೇ ಮನೆಯಲ್ಲಿ ಬರೋದು, ಇಲ್ಲ 9ನೇ ಮನೆಯಲ್ಲಿ ಇರೋದ್ರಿಂದ ಇವರು ಇದಕ್ಕೆ ಏನಂತಾರೆ ಅಂದ್ರೆ ಮಹಾಲಕ್ಷ್ಮಿ ಯೋಗ ಅಂತ ಕರೀತಾರೆ. ಏನಂತ ಕರೀತಾರೆ? ಮಹಾಲಕ್ಷ್ಮಿ ಯೋಗ. ಮಹಾಲಕ್ಷ್ಮಿ ಯೋಗ. ಹೌದಾ? ನೀವು ಹುಟ್ಟ ಸಾವುಕಾರ ಇರ್ತೀರಿ, ಹುಟ್ಟುತ್ತಾನೆ ನೋ ಪ್ರಾಬ್ಲಮ್, ಎಲ್ಲವನ್ನೂ ಪಡ್ಕೊಂಡ್ ಬಂದಿರ್ತೀರಿ. ಪ್ರಾಪರ್ಟಿ, ಒಳ್ಳೆ ಅಪ್ಪ ತಮ್ಮ ಎಲ್ಲ ಸಂಬಂಧಿಕರನ್ನು ಪಡ್ಕೊಂಡಿರ್ತೀರಾ. ನಿಮ್ಗೆ ಬಹಳ ವಿದ್ಯೆ ಭಾಗ್ಯ ವಿಪರೀತ ಅಂದ್ರೆ ವಿಪರೀತ. ಹೈಯರ್ ಎಜುಕೇಶನ್ ಮಾಡ್ತೀರಾ, ಒಳ್ಳೆ ಜಾಬ್ಗೆ ಹೋಗ್ತೀರಾ. ಇವನ್ ನೀವು ಫಾರಿನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಈ ಶುಕ್ರನಿಂದ. ಹಾಗಾಗಿ ಬಹಳ ಒಳ್ಳೆಯದು ಶುಕ್ರ. ಬಟ್ 10ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಕೇತು 3 ಜನ ಇದ್ದಾರೆ. ಇಲ್ಲಿ ಮಾಡ್ಬೇಕಾಗಿದ್ದು ನಾವು ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್, ಇಲ್ಲಿ ಸೂರ್ಯ ಬುಧನ ಅಸ್ತ ಮಾಡಿದ್ದಾನೆ. ನೋಡಿ 18 ಡಿಗ್ರಿ ಇದ್ದಾನೆ ಇವನು. ಯಾರು? ಸೂರ್ಯ. ಬುಧ 9 ಡಿಗ್ರಿ ಇದ್ದಾನೆ. ಕೇತು 26 ಡಿಗ್ರಿ ಇದ್ದಾನೆ. ಕೇತು ಮತ್ತು ಬುಧ ಇವರಿಂದ ಏನಾಯ್ತು ಅಂದ್ರೆ ಇಲ್ಲಿ ಗ್ರಹಣ ದೋಷ ಆಯಿತು. ನೀವು ಚಾರ್ಟೆಡ್ ಅಕೌಂಟೆಂಟೋ ಇಲ್ಲ ಅಡ್ವೊಕೇಟೋ ಇಲ್ಲ ಡಾಕ್ಟರು ಆಗೋ ಚಾನ್ಸಸ್ ಅನ್ನ ಈ ಗ್ರಹಣ ದೋಷ, ಇಲ್ಲ ಇಂಜಿನಿಯರ್ ಆಗೋ ಗ್ರಹಣ ದೋಷಕ್ಕೆ 10ನೇ ಮನೆಯಲ್ಲಿ ಬುಧ ಇದ್ದಾನೆ. 5ನೇ ಮನೆ ಸ್ವಾಮಿ ಅವನು. ಹೌದಾ? ಹಾಗಾಗಿ ನಿಮ್ಮ ಕರಿಯರ್ ನಿಮ್ಮ ಕರಿಯರ್ ಅನ್ನ ಹಾಳು ಮಾಡುತ್ತೆ ಈ ಸೂರ್ಯ ಮತ್ತು ಕೇತು. ಗ್ರಹಣ ದೋಷ ಇದೆ, ಇದು ಪರಿಹಾರ ಮಾಡಿಸ್ಕೊಳ್ಳೇಬೇಕು. ನೀವು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಸೂರ್ಯ ಮತ್ತು ಕೇತುನಿಂದ ಬಹಳ ಕೆಟ್ಟ ಪರಿಣಾಮವನ್ನ ಬೀಳ್ತೀರಾ. ಕೇತುನಿಂದ ಇದು ಮಂಗಳಮಯ ಆಗಿದ್ದಕ್ಕೆ ಇಲ್ಲಿ ಸರ್ಪದೋಷ ಆಯಿತು. ಹೌದಾ? ನಿಮ್ಮ ತಾಯಿಗೆ ಇಲ್ಲ ನಿಮ್ಮ ಅಪ್ಪಾಜಿಗೆ ಈ ಸರ್ಪದೋಷ ಇದ್ದಿದ್ದಕ್ಕೆ ಇದು ಕ್ಯಾರಿ ಆಗಿದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ತಾವು ಇಲ್ಲಿ ಸೂರ್ಯ ಮತ್ತು ಕೇತು ಶಾಂತಿ ಮಾಡ್ಲಿಲ್ಲ ಅಂದ್ರೆ ಏನೂ ಆಗಲಿಲ್ಲ. ಮಾಡಲೇಬೇಕು. ಕೆಲಸದಲ್ಲಿ ಸ್ವಲ್ಪ ವೇರಿಯೇಷನ್ ಭಾಳ ಆಗುತ್ತೆ. ನೀವು ಸ್ಟ್ರಿಕ್ಟ್ ಆಗಿ
ಕೆಲಸ ಮಾಡಲ್ಲ ಅಂತ ಇದರ ಅರ್ಥ. ಹಾಗಾಗಿ ದಯವಿಟ್ಟು ಈ ಗ್ರಹಣ ದೋಷವನ್ನ ತಾವು ನೋಡ್ಕೊರಿ. 12ನೇ ಮನೆ ಶನಿ ಇದ್ದಾನೆ, ಅವನು ತಟಸ್ಥ. ಗುರು 2 ಡಿಗ್ರಿ ಇದ್ದಾನೆ, ನೀಚ. ಏನ್ ಅವಶ್ಯಕತೆ ಇಲ್ಲ, ಅಷ್ಟೇನು ಅಫೆಕ್ಟ್ ಮಾಡಲ್ಲ ಇವರು 12ನೇ ಮನೆಯಲ್ಲಿ. ಯಾಕಂದ್ರೆ ಶನಿ ಗುರುನ್ ನುಂಗ್ಬಿಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗಲ್ಲ. ಬನ್ನಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳ್ತೀನಿ. ಒಂದನೇದು ನೀವು ನೋಡಿ, ಮಹಾಲಕ್ಷ್ಮಿ ಯೋಗ ಇದೆ ನಿಮಗೆ, ಯೋಗ ಇದೆ, ಕರೆಕ್ಟಾ? ಎರಡನೇದು ಬಂದ್ಬಿಟ್ಟು ನೀವು ಕೇತು ಶಾಂತಿ, ಇದು ಗ್ರಹಣ ದೋಷ ಇದೆ. ಗ್ರಹಣ ದೋಷ ಇರೋದ್ರಿಂದ ತಾವು ಸೂರ್ಯ ಮತ್ತು ಕೇತುವಿನ ಹೋಮ ಮತ್ತು ಜಪ ಶಾಂತಿ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ವರ್ಕಿಂಗ್ ಇದರಲ್ಲಿ. ತಾವು ದಯವಿಟ್ಟು ನೀವು ಏನ್ ಮಾಡ್ಬೇಕು, ಸೂರ್ಯ ಮತ್ತು ಕೇತುವಿನ ಶಾಂತಿ ಮಾಡಿಸ್ಲೇಬೇಕು. ಅದು ಅಲ್ಲದೆ ಮೂರನೇದು ಬಂದ್ಬಿಟ್ಟು ಪಚ್ಚೆ ಹಾಕೊಳ್ಳೇಬೇಕು. ಪಚ್ಚೆ, ಯಾಕಂದ್ರೆ ಬುಧ 9 ಡಿಗ್ರಿ ಇದಾನೆ ನಿಜ, ಆದ್ರೆ 18 ಡಿಗ್ರಿ ಇರುವಂತ ಸೂರ್ಯ ಬುಧನ್ನ ಅಸ್ತ ಮಾಡ್ತಾನೆ. ಅಸ್ತ ಮಾಡಬಾರ್ದು ಅಂದ್ರೆ ಪಚ್ಚೆ. ಫಾರ್ ಎಕ್ಸಾಂಪಲ್, ಈಗ ನೀವು ಏನ್ ಮಾಡ್ತೀರಂದ್ರೆ ಬೆಳ್ಳಿ ಕೈಗೆ ಅಥವಾ ಕಾಲಿಗೆ ಹಾಕ್ತಿರ್ಲ, ಅದರಲ್ಲೇ ಪಚ್ಚೆ ಸೇರಿಸಿ ಹಾಕ್ಬಿಡಿ, ಬಹಳ ಒಳ್ಳೇದು. ಯಾಕಂದ್ರೆ ಈ ಸಣ್ಣ ಮಗು ಇದ್ದಾಗೆ ಇದು ಸೂರ್ಯ ಮತ್ತು ಕೇತು ಶಾಂತಿ ಮಾಡಿಸಿದ್ದಕ್ಕೆ ಆದ್ರೆ ಬಹಳ ಒಳ್ಳೇದು ಅಲ್ವಾ? ಹಾಗಾಗಿ ದಯವಿಟ್ಟು ತಾವು ಸೂರ್ಯ ಮತ್ತು ಕೇತು ಶಾಂತಿ ಮಾಡಿಸ್ಲೇಬೇಕಾಗುತ್ತೆ. ಮಾಡಿಸ್ಲಿಲ್ಲ ನಡೆಯಲ್ಲ. ಆಮೇಲೆ ಪಚ್ಚೆ, ಈ ಕೋಳಿಗೆ ಏನೋ ಹಾಕ್ತಾರಲ್ಲ ಕೈಗೆ, ಸಣ್ಣವ್ರ ಮಕ್ಕಳಿದ್ದಾಗ ಕಾಲಿಗೆ, ಅದರಲ್ಲೇ ಪಚ್ಚೆ ಹಾಕಿಸ್ಬಿಡಿ. ಪಚ್ಚೆ ಹಾಕಿಸ್ಬಿಟ್ರೆ ಬುಧ ಅತಿ ಸ್ಟ್ರಾಂಗ್ ಆಗ್ತಾನೆ, ಬಹಳ ಬುದ್ಧಿವಂತ ಆಗ್ತಾನೆ ನಿಮ್ಮ ಮಗ. ಮಹಾಲಕ್ಷ್ಮಿ ಯೋಗ ಇದೆ, ಹೌದಾ? ಎಲ್ಲಾ ಜಾತಕದಲ್ಲೂ ಇದ್ದೇ ಇರುತ್ತೆ, ಏನಾದ್ರೂ ಒಂದು ದೋಷ ಇರುತ್ತೆ. ಜ್ಯೋತಿಷ್ಯ ಅಂದ್ರೆ ಏನಪ್ಪಾ ಅಂದ್ರೆ ಯೋಗಗಳನ್ನ ಕಂಡು ಹಿಡಿದು ಹೆಚ್ಚಿಗೆ ಮಾಡ್ಕೊಳ್ಳೋದು, ದೋಷವನ್ನ ಕಂಡು ಹಿಡಿದು ಪರಿಹಾರ ಮಾಡ್ಕೊಳ್ಳೋದೇ ಜ್ಯೋತಿಷ್ಯ. ಜ್ಯೋತಿಷಿಗಳು ದೇವರಲ್ಲ. ಅಲ್ಲಿ ಮಳೆ ಬರ್ತಾ ಇದೆ, ಬಹಳ ಅಂದ್ರೆ ಜ್ಯೋತಿಷಿಗಳು ಮಳೆ ಬರ್ತಾ ಇದೆ, ನೀನು ರೇನ್ಕೋಟ್ ತಗೊಂಡು ಹಾಕೊಂಡು ಹೋಗಪ್ಪ, ಇಲ್ಲ ಛತ್ರಿ ತಗೊಂಡು ಹೋಗಪ್ಪ ಅಂತ ಹೇಳ್ಬೋದು. ಆದ್ರೆ ಜ್ಯೋತಿಷಿಗಳು ದೇವರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತಾವು ಸೂರ್ಯ ಮತ್ತು ಕೇತು ಶಾಂತಿ ಮಾಡಿಸ್ಲೇಬೇಕು. ಕುಜಿನ ಸವಾಸಕ್ಕೆ ಹೋಗ್ಬೇಡಿ, ನೋ ಪ್ರಾಬ್ಲಮ್, ಅಲ್ಲೇ ಇರ್ಲಿ, ಅವನಿಂದ ಹೆಲ್ಪ್ ಬಹಳ ಆಗುತ್ತೆ. ಪಚ್ಚೆ ಹಾಕ್ಲೇಬೇಕು. ಮಹಾಲಕ್ಷ್ಮಿ ಯೋಗ ಇದೆ, ಬಹಳ ಒಳ್ಳೆ ಮಗು ಹುಟ್ಟಿದೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ರಿಲೇಷನ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.